ಈಗ ಬಂದೇನಪ್ಪ ಸೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗಲೇ ಬಂದೆ. ಮೈದನ ಈಗ ಬಂದೇನಪ್ಪ. ಹೌದಕ್ಕೆ ಈಗಲೇ ಬಂದೆ. ನೀವು ಹೋದ ಕೆಲಸ ಏನಾಯ್ತು ಸಹೋದರ? ಮಣ್ಣು ಪಾರಾಗಿ ಹೋಯ್ತ ನಾಯಿ ನಿನ್ನ ತಮ್ಮನ ಕೆಲಸ. ಹಳ್ಳಿಯಿಂದ ದಿಲ್ಲಿವರೆಗೆ ನಾವೇ ಪುಂಡರೆಂದು ಮೆರೆಯುವ ಬಂಡ ಬಲಿಷ್ಠರ ಗುಂಪನ್ನು ಕಟ್ಟಿ ನಮ್ಮಂತ ವಿದ್ಯಾವಂತರ ಒಳಗಿಕೊಂಡಿಟ್ಟು ಲಂಚವೆಂಬ 2 ಅಕ್ಷರದಲ್ಲಿ ಮುಳಿಸಿದ್ದಾರೆ ಈ ನಮ್ಮ ದೇಶವನ್ನು. ಓಟಿನ ಹಿಡಿದು ಮೆಡಿಕಲ್ ಹಾಗೂ ಪರೀಕ್ಷೆ ಅಂಕಗಳು ರೈಟ್ ಆಗುವವರೆಗೂ ನೋಟಿನ ಕಟ್ಟನ್ನೇ ಕಟ್ಟಿ ರಸ್ತೆಯಲ್ಲಿನ ಬಲಹೀನರು ರಾಷ್ಟ್ರದಿಂದ ಪಾಸ್ ಆಗಿ ನಮ್ಮ ವಿದ್ಯಾವಂತರ ತುಳಿದುಬಿಟ್ಟನ. ಅದಕ್ಕಾಗಿ ಅಂತ ದುಷ್ಟರ ಬುದ್ಧಿ ಕೆಲಸದಲ್ಲಿ ಹಿಂದಿನ ನಾನೇ ಸಿದ್ಧನಾಗಿ ನಿಲ್ಲುವೆ. ಸಮಾಧಾನ ತಂದುಕೋಪ್ಪ, ಸಮಾಧಾನ ತಂದುಕೋ. ಈ ಸಮಾಜದಲ್ಲಿ ಬೆಲೆ ಇದ್ದೇನಪ್ಪ. ಹಾಗೆ ಮನೆಯಲ್ಲಿ ನ್ಯಾಯ ಸಿಗುತ್ತದೆ ಎಂದು ಕೈ ಕಟ್ಟಿ ಕೊಡಲು ಸಾಧ್ಯವಾಗದ ಮಾತಮ್ಮ. ಅದೆಷ್ಟೋ ಜನ ಯುವಕರು ಅವನ ಕೈಯಲ್ಲಿ ನರಕಚ್ಚವಾಗಿದ್ದಾರೆ. ಅದಕ್ಕಾಗಿ ಈ ನಗರಕ್ಕೆ ನಾನೇ ಮೊದಲ ನಾಯಕನಾಗಿ ಆಕ್ರಮಣಕಾರಿ ಜನಪರ ಸತ್ಯದ ಧ್ವನಿಯಾಗಿ ಅತ್ಯಾಚಾರ ಆಕ್ರಮಕ ಕೇಡಿಗಳಿಗೆ ಆ ಬೇಡಿ ಹಾಕಿದಾಗಲೇ ನನ್ನ ಎತ್ತವರ ಹೆಸರಿಗೆ ಕೀರ್ತಿ ಬರ್ತದೆ. ಕತ್ತಿಗೆ ಇದಕ್ಕೆ ತಕ್ಕ ಉತ್ತರ ಬರೀಬೇಕಾದರೆ ರಾಮ ಬಾಣವೆಂಬ ಕಣ್ಣಿಗೆ ಕೇಡಿನ ರಕ್ತವೆಂಬ ಮುಕ್ತಿ ಚಕ್ಕ ಇಂಕನ್ನು ಹಾಕಿ ಪ್ರತಿ ಸಂಖ್ಯೆ ಆಧಾರದ ಮೇಲೆ ಹನುಮಂತ ಲಂಕೆಯನ್ನು ಸುಟ್ಟಂತೆ ನಾನು ಈ ಸಮಾಜದ ಭ್ರಷ್ಟರ ಸುಟ್ಟು ಬಿಡ್ತೇನೆ. ಸುಟ್ಟು ಬಿಡ್ತೀನಿ. ಈ ರಾಮ ಬಾಣದ ಮಾತು ಎಂದು ಖುಷಿಯಾಗಬಾರದು ಸಹೋದರ. ಶ್ರೀರಾಮನಂತೆ ಧರ್ಮದಿಂದ ಬಡವರ ರಕ್ಷಣೆಯಾಗಬೇಕು. ಈ ರಾಜ್ಯ ರಾಮರಾಜ್ಯವಾಗಬೇಕು. ರಾಮರಾಜ್ಯದ ನಿರ್ಮಾಣದಲ್ಲಿ ಸತ್ಯದ ಸೂಚನೆ ಬಿತ್ತರಿಸಲು ಸತ್ಯಾಗ್ರಹ ಪತ್ರಿಕೆ ಮಾಡಲು ಹೋಗಿ ಮಡಿದರು ನಮ್ಮ ಎತ್ತವರು. ಅದೇ ಸತ್ಯಾಗ್ರಹ ಪತ್ರಿಕೆಯನ್ನು ಮುಂದುವರಿಸಿ ಈ ಕನ್ನಡ ನಾಡಿನ ಕಣ್ಣೀರು ಒಡ್ಕಣ. ಅದಕ್ಕೆ ನೀವು ಒಪ್ಪಿಗೆ ನೀಡಿ ಆಶೀರ್ವಾದ ಮಾಡೋಣ. ಆಶೀರ್ವಾದ ಹೇಳು ಸಹೋದರ. ಸಹೋದರ, ಮೆಚ್ಚಿದ ಪಾಲಿನ ಪೌರಿಸಿದ ಮಾತಿಗೆ ಈ ಕಾರ್ಯ ಈ ಜಗನ್ಮಾತೆಯ ಆಶೀರ್ವಾದದಿಂದ ನಿನ್ನ ಸತ್ಯಾಶ್ರಯ ಪತ್ರಿಕೆಯ ಕೀರ್ತಿ ಸತ್ಯ ಜ್ಯೋತಿ ಅಂತ ಈ ನಾಡುಗಳಲ್ಲಿ ಸತ್ಯವಾಗಿ ನಡೆಸ್ತಾಳ. ಈ ಮಾತ್ರ ಸತ್ಯವಾಗಿ ನಡೆಸ್ತಾರೆ. ಹಾಗೆ ಕೇಳಿಯಲ್ಲಿ ಬೆಂಕಿ ಹಾಗೆ ಕಡಲ ಕಡಲಿ ಕಾಲು ಕೇಳಲು ಹಾಗೆ ಶ್ರೀಕೃಷ್ಣನಾಗಿ ಈ ಸತ್ಯಾಗ್ರಹ ಪತ್ರಿಕೆಯಿಂದ ಎತ್ತವರ ಕನಸನ್ನು ನನ್ನ ಸಾಗಿರುತ್ತದೆ. ನಾಡಿನ ಸೋದರ ಸಿದ್ಧಿ ಪರಿಸ್ಥಿತಿಯಲ್ಲ, ಇದು ಪಾದ ಸಾಕ್ಷಿಗೂ ಸತ್ಯ. ನನ್ನ ಮನಸ್ಸು ಆಡಲು
ಗೆಳೆಯ ಎಲ್ಲಿ ಹೋಗಿದ್ರು ಬಾ ಅಶೋಕ, ಯಾಕೆ ಮೈಯೆಲ್ಲ ಬೆವರ್ತಾ ಇದೆ? ಏನು ಏನು ಹೇಳಿ ಹೇಳಿ ಗೆಳೆಯ 10 ವರ್ಷ ನಾವಿಕರಾರಿನಂತೆ 10,000 ರೂಪಾಯಿದಲ್ಲಿ ನನ್ನ ತಂದೆ 2 ಗಂಟೆಗಳು ಆ ಗೌಡನಿಗೆ ಒತ್ತಾಗಿದ್ದ. ಈಗ ಆ ಗೌಡ ಬಿಡುಗಡೆಂದು ಹೇಳುತ್ತಾನೆ. ನಿನ್ನ ಬಲ ನಿನಗೆ ಬಿಡುವುದಿಲ್ಲವೆಂದು ಆ ಗೌಡ ಕತ್ತರಿಸಿ ಹೇಳ್ತಾನೆ. ಈತ ನಿಜ ಅಶೋಕ ಅಂತ. ಈಗಲೇ ಗೌಡನ ಮನೆಗೆ ಹೋಗಿ ಈ ಅಶೋಕವನ್ನ ಬಿಡಿಸ್ಕೊಂಡು ಬರ್ತೀನಿ. ತಲೆಗಿರಿ, ನಾವು ಬರ್ತೀವಿ. ದೇವರು ನೀವು ಹೋದ ಕೆಲಸಕ್ಕೆ ಒಳ್ಳೆಯದು ಮಾಡಲಿ. ಬೇಗ ಬಂದು ಎಲ್ಲ ಸೇರಿ ಊಟ ಮಾಡೋಣಂತೆ.